ಬಂಧಿಸಿ ನ್ಯಾಯಾಲಯದಿಂದ ಆಚೆಗೆ ಕರ್ಕೊಂಡು ಬರ್ತಾ ಇರುವಂಥ ದೃಶ್ಯಗಳು ನೋಡ್ತಾ ಇವರು ಬಂಧಿಸಿ ನೇರವಾಗಿ ರಾಜೀವ್ಗೌಡರನ್ನ ಏನು ಚಿಂತಾಮಣಿಯ ಸಾಫ್ಟ್ ಬಂಧಿಸಿ ಏನು ಶಿಫ್ಟ್ ಮಾಡ್ತಾ ಇರುವಂಥ ಸ್ವಲ್ಪ ಡೌನ್ ಮಾಡಿ ಕ್ಯಾಮ್ರಾ. ಸ್ವಲ್ಪ ಹಿಂದೆ ಇದ್ರೆ ಮುಗಿತದೆ, ಮುಂದೆ ಬಂದರೆ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಿಮ್ ಬೇಲ್ ಕೊಡಿ ಅಂತ ಹೇಳಿದ್ರು. ಕೋರ್ಟು ಅವರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು ನಮ್ಮ ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇ ಬೇಲ್ ಹಾಕಿದ್ವಿ. ಬೇಲ್ ವಾದವನ್ನು ನಾಳೆಗೇ ಹಾಕಿದ್ವಿ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ. ಅದು ಕೋರ್ಟಿನ ತೀರ್ಪಿಗೆ ಕಾಯ್ತೀವಿ. ಸರ್, ಈಗ ಬಿಡಿಸ್ಕೊಳ್ತೀವಿ. ನಾಳೆ ವಾದ ಆಗುತ್ತೆ. ಪ್ರೊಸೀಜರ್ ಹೇಗಿದೆ? ನಾಳೆ ವಾದ ಆಗುತ್ತೆ. ಆರ್ಗ್ಯುಮೆಂಟ್ ಮಾಡಿ ವಾದ ಆದಮೇಲೆ ತೀರ್ಪು ಯಾವತ್ತು ಬರುತ್ತೋ ಆವತ್ತು ಬಹುಶಃ ನಾವು ಬಂದದಿಂದ ಆಚೆ ಬರ್ತೀವಿ. ಸರ್, ಈಗ ನಾಳೆ ಬೇಲ್ ಸಿಗುವ ನಿರೀಕ್ಷೆ ಇದೆಯಾ ಸರ್ ನಮಗೆ? ವಾದಕ್ಕೆ ಯಾವಾಗ? ನಾಳೆಗೆ ಇದೆ, ನಾಳೆಗೆ ವಾದಕ್ಕೆ ಹಾಕಿದ್ದಾರೆ. ಸೊ ಆದ್ದರಿಂದ ನಾವು ಅದು ಹೇಳಿದ್ವಿ, ಈ ಸೆಕ್ಷನ್ ಅಪ್ಲೈ ಆಗಲ್ಲ. ಯಾಕೆಂದರೆ ಬೇಲ್ ಸಿಗದೇ ಇರೋವಂಥ ಸೆಕ್ಷನ್ ಅವ್ರು ಹಾಕಿದ್ದಾರೆ ಹೊರತು ಇನ್ನು ಉಳಿದ ಸೆಕ್ಷನ್ ಅಪ್ಲೈ ಆಗ್ಬೋದು, ಬೇಲಬಲ್ ಸೆಕ್ಷನ್ಸ್. ಬಟ್ ನಾನ್ ಬೇಲಬಲ್ ಸೆಕ್ಷನ್ನ ಅವರು ನಮ್ಮ ಮೇಲೆ ಒಂದು ರಿವೆಂಜಿಂದ ಹಾಕಿದ್ದಾರೆ ಅಂತ ನಾವು ವಾದ ಮಾಡಿದ್ದೀವಿ. ಸೊ ಅದನ್ನು ಕೂಡ ಆಲಿಸಿ ಕೋರ್ಟು ಒಂದೇನಂತಂದರೆ ಒಳ್ಳೆಯ ಬೆಳವಣಿಗೆ, ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿದ್ದಾರೆ. ಬೇಡ, ನ್ಯಾಯಾಂಗ ಅಂದರೆ ಕೋರ್ಟ್ ಕಸ್ಟಡಿನಲ್ಲಿ. ಯಾಕೆಂದರೆ ಒಂದು ಭಾಗ ಅವನು ಜಾಮೀನು ಸಿಕ್ಕಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೇ ಆರ್ಗ್ಯುಮೆಂಟ್ ಇದೆ ಒಂದು ಭಾಗ. ಎರಡನೇದೇನಂತಂದರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನು ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸೇ ಬೇಲಬಲ್. ಸೊ ಬೇಲಬಲ್ ಅಫೆನ್ಸ್ಗೆ ನೀವು ಕಸ್ಟಡಿ ತಗೊಂಡೋಗಿಲ್ಲ ಅಂತ ಆ ವಾದವನ್ನು ಕೋರ್ಟ್ ಮನ್ನಣೆ ಕೊಟ್ಟಿದೆ. ಮೈಕಲ್ ಅವರಿಗೆ ಕಂಡೀಷನ್ಸ್ ಹಾಕಿದ್ದಾರೆ. ಅದು ಆದೇಶ ಪ್ರತಿ ಬಂದ ಮೇಲೆ ನೋಡಿ.